ಸ್ನೇಹಿತರೆ, ವೆರಿ ಫಸ್ಟ್ ಬರ್ತೀನಿ. ಈ ಹಿಂದೆ ಹೇಳಿದ್ದೆ ನಾನು, ಲಾಕ್ಡೌನ್ ಅನ್ಲಾಕ್ ಯುವರ್ ಸೆಲ್ಫಲ್ಲಿ ಹೇಳಿದ್ದೆ. ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಬೇಕು, ಇಲ್ಲಾಂದರೆ ಯಶಸ್ಸು ಬರಲ್ಲ. ಯಾಕಂದರೆ ನೀವು ಓದ್ತಾ ಇರೋದು, ನೀವು ಬರೀತಾ ಇರೋದು, ನೀವು ಅಪ್ಲಿಕೇಶನ್ ಆಗ್ತಾ ಇರೋದು, ನೀವು ಇದು ಮಾಡ್ತಾ ಇರೋದೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸು. ಕಾನ್ಷಿಯಸ್ ಮೈಂಡ್ ಅಷ್ಟೇ ಅದು. ಕಾನ್ಷಿಯಸ್ ಮೈಂಡು 8ರಲ್ಲಿ 1 ಭಾಗ ಮಾತ್ರ ಕೆಲಸ ಮಾಡೋದು. 1 in 8 ಅಂತ ಕರಿತೀವಿ. 1 in 8, 8ರಲ್ಲಿ 1 ಭಾಗ ಮಾತ್ರ. ಸಬ್ಕಾನ್ಷಿಯಸ್ ಮೈಂಡು 8ರಲ್ಲಿ 7 ಭಾಗ ಇರುತ್ತೆ. ನೀವು ತುಂಬ ವರ್ಕ್ ಮಾಡ್ತಾ ಇರೋದು ಇದಷ್ಟೇ. ಈಗ ಏನು ಯಾವುದೇ ಈ ಥರ ಟ್ರೈನ್ಗಳೇ ಆಗದೆ ಯಶಸ್ಸು ಕಂಡಿದ್ದಾನೆ, ಆತನಿಗೆ ಆಟೋಮೆಟೆಡ್ಡಾಗಿ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಇರುತ್ತೆ, ಬೈ ಬರ್ತ್ ಆಕ್ಟಿವೇಟ್ ಆಗಿರುತ್ತೆ, ಅಥವಾ ತಾನು ಕಲ್ತ್ಕೊಂಡಿರ್ತಾನೆ. ಹೀಗೇನೋ ಆತ ಕಲ್ತಿರ್ತಾನೆ. ವಿತೌಟ್ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ನೋಬಡಿ ಕ್ಯಾನ್ ಗೆಟ್ ಸಕ್ಸಸ್. ಈ ಥರ ತರಬೇತಿ ಪಡೆದವ್ರು ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ. ತರಬೇತಿಗೆ ಇವತ್ತು ಯಾರೋ ಕೂತ್ಕೊಂಡಿಲ್ಲ, ಅವ್ರದ್ದು ಆಗಲ್ಲ ಅಂತಲ್ಲ. ಸಂಬಡಿ ಹ್ಯಾಸ್ ಪರ್ಸ್ನಲ್ ಓನ್ ಸ್ಕಿಲ್, ಅವ್ರಿಗೆ ಬಂದುಬಿಟ್ಟಿರುತ್ತೆ. ಬರದೇ ಇರೋ ನಿಮ್ಮಂಥವ್ರು ಕಲಿಬೇಕು, ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಯಾಕೆ ಅಂತ ಅವತ್ತೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. 8 ಜನ ಕೆಲಸಗಾರರಲ್ಲಿ ಒಬ್ಬ ಹೆವಿ ವರ್ಕ್ ಮಾಡ್ತಾ ಇದ್ದಾನೆ, 7 ಜನ ಏನೂ ಕೆಲಸ ಮಾಡಿ ಸೋಂಬೇರಿ ಥರ ಕೂತಿದ್ದಾರೆ ಅಂದರೆ ಆ ಇಂಡಸ್ಟ್ರಿ ಬಾಕ್ಲಾಕೋದು ಖಚಿತ. ನಿಮ್ಮದು ಅದೇ ಪರಿಸ್ಥಿತಿ. ಒಬ್ಬನಿಗೆ ತುಂಬ ಕೆಲಸ ಕೊಡ್ತಾ ಇದ್ದಾರೆ ಕಾನ್ಷಿಯಸ್ ಮೈಂಡ್ಗೆ, 7 ಜನ ನಿದ್ದೆ ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂದರೆ ನಿಮಗೂ ಯಶಸ್ಸು ಬರೋದು ಕಷ್ಟ. ಎದ್ದೇಳಿಸಿ, ಸಬ್ಕಾನ್ಷಿಯಸ್ ಮೈಂಡ್ನ ಎದ್ದೇಳಿಸಿ ಆ್ಯಕ್ಟಿವೇಟ್ ಮಾಡಿಸಿ, ಆಟೋಮೆಟಿಕಲಿ ಸಕ್ಸಸ್ ಹುಡ್ಕೊಂಬರುತ್ತೆ. ಏನಿದು ಸಬ್ಕಾನ್ಷಿಯಸ್ ಮೈಂಡ್? ಎಲ್ಲಿರುತ್ತಿದು? ಯಾರು ಹುಡುಕಿದ್ದಾರೆ ಇದನ್ನು? ಈವನ್ ಇನ್ ಸೈಕಾಲಜಿ ಇದಿನ್ನೂ ರಿಸರ್ಚ್ ಸ್ಟೇಜಲ್ಲೇ ಇದೆ. ಎಕ್ಸಾಕ್ಟ್ಲಿ ಇಟ್ಸ್ ದಿಸ್ ಒನ್. ಇದು ಇದಮಿತ್ತಮ್ ಅಂತ ಹೇಳೋಕ್ಕಾಗಿಲ್ಲ ನಮಗೆ. ಆದರೆ ಇದರ ಪ್ರಯೋಗಗಳ ನಂತರ ಒಂದಷ್ಟು ಸಂಶೋಧನೆಗಳಲ್ಲಿ ಹೀಗಿರ್ಬೋದು ಅಂತ ಹೇಳ್ತಾರೆ. ಅದನ್ನು ನಿಮ್ಮ ಜೊತೆ ಮಾತಾಡ್ತಾ ಬರ್ತೀನಿ. ವೆರಿ ಫಸ್ಟ್, ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗಬೇಕು ಅಂತಂದರೆ ನೀವೇನು ಪ್ರಾಮಿಸಸ್ಗಳನ್ನ ಮಾಡ್ತೀರಾ, ಪ್ರಾಮಿಸಸ್ಗಳು ನೀವು ಈಡೇರಿಸಲು ಸಾಧ್ಯವಿರುವಂಥ ಪ್ರಾಮಿಸಸ್ಸೇ ಮಾಡಬೇಕು. ನೀವು ಅದನ್ನು ಈಡೇರಿಸಲು ಆಗದಿರುವಂಥ, ಅದನ್ನು ಉಳಿಸ್ಕೊಳ್ಳಲು ಆಗದಿರುವಂಥ ಪ್ರಾಮಿಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಪ್ರಾಮಿಸ್ ಮಾಡ್ತೀರಾ ಆ ಪ್ರಾಮಿಸ್ಗೋಸ್ಕರ ನೀವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರಬೇಕು. ದಟ್ ಈಸ್ ದ ಕಮಿಟ್ಮೆಂಟ್. ಅದನ್ನು ನಾವು ಒಂದು ಹಂತವಾಗಿ ತಗೋತೀವಿ. ನೆಕ್ಸ್ಟು, ಆನರ್ ಯುವರ್ ಕಮಿಟ್ಮೆಂಟ್ಸ್. ನಿಮ್ಮ ಕಮಿಟ್ಮೆಂಟ್ಗಳಿಗೆ ಆನರ್ ಆಗಬೇಕು. ನಾನು ನಾಳೆ 5:05 ಹೇಳ್ತೀನಿ ಅಂತ ಅಂದರೆ 5:05 ಹೇಳಲೇಬೇಕು. ಪ್ರಪಂಚದಲ್ಲಿ ಏನು ಬೇಕಾದ್ರೆ ಆಗೋಗ್ತಾ ಇರಲಿ, ನೀವು ಎದ್ದೇಳಲೇಬೇಕು. ಪ್ರಪಂಚದಲ್ಲಿ ಎಲ್ಲ ಅಲ್ಲಾಡೋಗ್ತಾ ಇರಲಿ, ನೀವು ಹೇಳಲೇಬೇಕು. ನಾನು ನಾಳೆ ದಿವಸ ಇದನ್ನು ಓದು ಮುಗಿಸ್ತೀನಿ ಅಂತಂದರೆ ನಾಳೆ ಅದು ಓದು ಮುಗಿಲೇಬೇಕು. ಆನರ್ ಯುವರ್ ಕಮಿಟ್ಮೆಂಟ್. ನಿಮ್ಮ ಕಮಿಟ್ಮೆಂಟಿಗೆ ನೀವು ಆನರ್ ಆಗ್ತಾ ಹೋದರೆ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಸ್ಲೇವ್ ಆಗ್ತಾ ಬರುತ್ತೆ. ಅದು ನೀವು ಹೇಳಿದ್ದನ್ನು ಮಾಡದೆ ಹೋದಾಗ ಅದು ಅಂದ್ಕೊಳ್ತಾ ಇರತ್ತೆ, ಈತ ತಾನು ಎಬ್ಬಿಸ್ಕೊಳಕ್ಕಾಗಲ್ಲ, ತಾನು ಹೇಳಿದ ಒಂದು ಬುಕ್ಕನ್ನು ಓದ್ಕೊಳಕ್ಕಾಗ್ತಾ ಇಲ್ಲ, ಈತ ಇನ್ನೇನು ಮಾಡ್ತಾನೆ ಅಂತ ಅದು ಡಿಸೈಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಡೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನೀವು ಯಾವತ್ತೂ ಸಕ್ಸಸ್ ಕಾಣೋಕ್ಕೆ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಪ್ರಾಮಿಸ್ ಏನು ಮಾಡ್ತೀರಾ, ನಾನು ಇಂಥದ್ದು ಮಾಡ್ತೀನಿ, ಅದು ಮಾಡಲೇಬೇಕು. ನಿಮ್ಮ ಪ್ರಾಣ ಹೋಗಲಿ ಅದು ಮಾಡಬೇಕು. ಒಂದು ಕಮಿಟ್ ಆಗಿದ್ದೀರಾ ಅಂತ ಅಂದರೆ ಆ ಕಮಿಟ್ಮೆಂಟನ್ನು ಅದು ಎಷ್ಟೇ ಟಫ್ ಆಗಲಿ ಅದನ್ನು ಸಮಗ್ರತೆಯಿಂದ, ಇಂಟೆಗ್ರಿಟಿ ಅಂತ ಕರಿತೀವಿ, ಅದರಿಂದ ಉಳಿಸ್ಕೊಳ್ಳೇಬೇಕು. ಆ ಕಮಿಟ್ಮೆಂಟನ್ನು ಡಿಸ್ರೆಸ್ಪೆಕ್ಟ್ ಮಾಡೋದಲ್ಲ, ಡಿಸಾನರ್ ಮಾಡೋದಲ್ಲ, ಆನರ್ ಆಗಲೇಬೇಕು. ಸಣ್ಣ ಕಮಿಟ್ಮೆಂಟ್ಗಳು ಹೇಳ್ತಾ ಬರ್ತೀನಿ. ಬೆಳಿಗ್ಗೆ ಹೇಳ್ತೀನಿ ನಾನು, 100% ಹೇಳಲೇಬೇಕು. 365 ಡೇಸ್ ಹೇಳಬೇಕು. 6 ಗಂಟೆಗೆ ಹೇಳ್ತೀನಿ, 6 ಗಂಟೆಗೆ ಹೇಳಿ. 5 ಗಂಟೆಗೆ ಹೇಳ್ತೀನಿ, 5 ಗಂಟೆಗೆ ಹೇಳಿ. ಒನ್ಸ್ ಯಾವ ಕಮಿಟ್ ಆಗ್ತೀರಾ ಆ ಕಮಿಟನ್ನು ಈಡೇರಿಸ್ಕೊಳ್ಳೇಬೇಕು. ಆವಾಗ ನಿಮ್ಮ ಮೈಂಡ್ಗೆ ಈ ಥರ ನಿಮ್ಮ ಮೇಲೆ ವಿಶ್ವಾಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಆರ್ಡರ್ಸ್ನ ರಿಸೀವ್ ಮಾಡ್ಕೊಳ್ಳೋದು. ಅದನ್ನು ಬಾಸ್ ಆಗೋಕ್ಕೆ ಬಿಡಬಾರ್ದು, ಅದನ್ನು ಗುಡ್ ಸ್ಲೇವ್, ಉತ್ತಮ ಗುಲಾಮನಾಗಿ ಇಟ್ಕೋಬೇಕು ನಾವು. ನಂಬರ್ 2, ವರ್ಕೌಟ್ ಮಾಡ್ತೀನಿ, ನಾನು ವಾಕ್ ಮಾಡ್ತೀನಿ, ರನ್ ಮಾಡ್ತೀನಿ, ಫಿಸಿಕಲಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೋತೀನಿ. 100% 365 ಡೇಸ್ ಮಾಡಬೇಕು. ಓದ್ತೀನಿ, 100% 365 ಡೇಸ್ ಮಾಡಬೇಕು. ಪುಸ್ತಕ ತೆಗೆದಿರ್ತೀರಾ, ಯಾರೋ ಫ್ರೆಂಡ್ ಕರೆದು ಮಗ ಬಾರೋ ಇಲ್ಲಿ ಅಂದ ಕೂಡಲೇ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಮಗೆ, ವಾವ್ ಈ ಬುಕ್ ಬೇಜಾರಾಗ್ತಾಯಿತ್ತು ಅವ್ನು ಕರೆದ್ನಲ್ಲ. ಈ ಆ್ಯಟಿಟ್ಯೂಡಲ್ಲಿ ಇದ್ದೀರಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗಿನ್ನೂ ಓದಬೇಕು ಅನ್ನೋ ಆ್ಯಟಿಟ್ಯೂಡ್ ಬಂದಿಲ್ಲ ಅಂತ ಅರ್ಥ. ಫ್ರೆಂಡ್ ಫೋನ್ ಮಾಡಿ ಕರೀತಾನೆ ಅಂದಾಗ ಏನಾದರೂ ಸುಳ್ಳೇಳಿ ತಪ್ಪಿಸ್ಕೊಂಡು ಓದು ಕಂಟಿನ್ಯೂ ಮಾಡ್ತೀನಿ ಅಂತ ಉಳ್ಕೋತೀರಲ್ಲ, ದಟ್ ಈಸ್ ದ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್. ನೀವು ಏನು ಮಾಡಬೇಕು ಅಂತ ಕಮಿಟ್ ಆಗಿದ್ದೀರೋ ಆ ಟೈಮಲ್ಲಿ ಅದನ್ನು ಯಾರೋ ಡಿಸ್ಟರ್ಬ್ ಮಾಡೋಕ್ಕೆ ಬಂದಾಗ ಡಿಸ್ಟರ್ಬ್ ಆಗಬೇಕು ನೀವು. ನನ್ನ ಈ ಕೆಲಸ ಡಿಸ್ಟರ್ಬ್ ಆಗ್ತದೆ, ಆವಾಗ ಅದು ಒಳ ಮನಸ್ಸಿನಲ್ಲಿ ಮಾಡಬೇಕು ಅಂತ ಝೀಲ್ ಇದೆ ಅಂತ ಅರ್ಥ. ಈ ಕಮಿಟ್ಮೆಂಟ್ಗಳಿಗೆ, ಬದ್ಧತೆಗಳಿಗೆ, ಓಡುವ, ಎದ್ದೇಳುವ ಹಠಗಳಿಗೆ ಬೀಳಬೇಕು. ನಾನು PC ಆಗಬೇಕು, ಆಗಲೇಬೇಕು. ದಟ್ ಈಸ್ ದ ಕಮಿಟ್ಮೆಂಟ್.
PC ಆಗ್ತೀನಿ ಅನ್ನೋದು ಮನ್ಸಲ್ಲಿ ತುಂಬ್ಕೋಬೇಕು, PSI ಆಗ್ತೀನಿ ಮನ್ಸಲ್ಲಿ ತುಂಬ್ಕೋಬೇಕು, FD ಆಗ್ತೀನಿ ಮನ್ಸಲ್ಲಿ ತುಂಬ್ಕೋಬೇಕು, UPSC ಮಾಡ್ತೀನಿ, KPSCನಲ್ಲಿ KS ಅಧಿಕಾರಿ ಆಗ್ತೀನಿ. ಫೀಡ್ ಯುವರ್ ಸೆಲ್ಫ್. ತುಂಬ ಅದನ್ನು ಜಿದ್ದಿಗೆ ಬಿದ್ದು ಮನಸ್ಸಿಗೆ ಟ್ಯೂನ್ ಮಾಡ್ಕೊಳ್ಳಿ. ರಾತ್ರಿ ಮಲಗುವಾಗ ಒಂದ್ಸರಿ ಯೋಚನೆ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸರಿ ಯೋಚನೆ ಮಾಡಿ. ಒಳಗಡೆ ಮೈಂಡೊಳಗೆ ನಿಮ್ಗೆ ಏನು ಅಂದ್ಕೋಬೇಕಿದ್ದೀರೋ ಅದು ಆಟೋಮೆಟಿಕ್ಲಿ ಟ್ಯೂನ್ ಆಗ್ತಾ ಬರುತ್ತೆ. ನಾಳೆ ಬೆಳಿಗ್ಗೆ 5:30ಗೆ ಅಲಾರಾಮ್ ನಿಮ್ಮದು ಹೊಡಿಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಆದರೆ ಎಬ್ಸಿ ಕೂರಿಸುತ್ತೆ ನಿಮಗೆ. ಎದ್ದೇಳು KS ಆಫೀಸರ್, ವೇಕಪ್ ಅಂತ ಹೇಳುತ್ತೆ. ವೇಕಪ್ ಅಷ್ಟೇ ಹೇಳಲ್ಲ, ಗೆಟಪ್ ಅಂತ ಹೇಳುತ್ತೆ. ಅದು ಯಾವುದು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಟೂರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ನಾಳೆ 4:15ಗೆ ಬಸ್ ಬರುತ್ತೆ ಅಂತ ಸ್ಕೂಲ್ ಟೀಚರ್, ಕಾಲೇಜಲ್ಲಿ ಲೆಕ್ಚರರ್, NSS ಅಧಿಕಾರಿ, NCC ಅಧಿಕಾರಿ ಹೇಳಿದ್ದಾರೆ. ನೀವು ಅಲಾರಾಮ್ ಇಟ್ಟು ಯಾವತ್ತಾರು ಎದ್ದಿದ್ದೀರಾ ಟೂರ್ಗೆ ಹೋಗೋರು? ನೋ. ಇಡೀ ರಾತ್ರಿ ನಿದ್ದೆ ಬರಲ್ಲ ನಿಮಗೆ. ಬಂದರೂ 1 ಗಂಟೆ 2 ಗಂಟೆ 4 ಗಂಟೆ ಟೂರ್ಗೆ ಹೋಗ್ಬೇಕಾದ್ರೂ 3 ಗಂಟೆಗೆ ಎಚ್ಚರ ಕೂತ್ಕೊಂಡಿರ್ತೀರ. ಒಬ್ಬರು ಟೂರ್ಗೆ ಬರೋರು ಮಿಸ್ ಆಗೋದಂಗೆ ಪ್ರೆಸೆಂಟ್ ಇರ್ತೀರ ಅಲ್ಲಿ. ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಟ್ಯೂನ್ ಆಗಿದೆ, ನಾನು ಪ್ರವಾಸಕ್ಕೆ ಹೋಗ್ತೀನಿ ಅಂತ. ಒಂದು ಟೂರ್ಗೆ ಹೋಗಿ ಬರುವ, 1 ದಿನದ ಪ್ರವಾಸ ಮಾಡಿ ಬರುವ ನಿಮಗೆ ಇಷ್ಟು ಝೀಲ್ ಇರಬೇಕಾದ್ರೆ ಲೈಫ್ ಟೈಮ್ ಜರ್ನಿ ಎಷ್ಟು ಮಜಾ ಇರುತ್ತಲ್ಲ. UPSC ನೀವು ಕ್ಲಿಯರ್ ಮಾಡಿಕೊಂಡ್ರೆ ಇಡೀ ದೇಶ ಸುತ್ತಾ ಇರ್ತೀರಾ. KPSCನಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ಒಳ್ಳೊಳ್ಳೆ ಪೋಸ್ಟಿಂಗಲ್ಲಿ ಸುತ್ತಾ ಇರ್ತೀರಾ. ಸಬ್ ಇನ್ಸ್ಪೆಕ್ಟರ್ ಆದರೆ ಯು ಆರ್ ದ ಬಾಸ್ ಆಫ್ ದಟ್ ಏರಿಯಾ. ಟ್ರಾನ್ಸ್ಫರ್ ಆದರೆ ಇಡೀ ಝೋನಲ್ಲಿ ತಿರುಗ್ತಾ ಇರ್ತೀರಾ, ರೇಂಜಲ್ಲಿ ತಿರುಗ್ತಾ ಇರ್ತೀರಾ. ಟ್ರಾನ್ಸ್ಫರ್ ಆದಾಗ ಎಂಜಾಯ್ ಮಾಡಿ, ಹೊಸ ಊರು, ಹೊಸ ಎಕ್ಸ್ಪೀರಿಯನ್ಸ್ ಕಲಿತೀವಿ ಅಂತ. ಅಷ್ಟು ಪವರ್ ಬರುತ್ತೆ ಅಂದರೆ ಯಾಕೆ ಕಮಿಟ್ ಆಗಬಾರ್ದು? ಕಮಿಟ್ ಯುವರ್ ಸೆಲ್ಫ್. ದೆನ್ ಸ್ನೇಹಿತರೆ, ಈ ಬ್ರೈನ್ ಆ್ಯಂಡ್ ಮೈಂಡ್ ಎಲ್ಲಿದೆ, ಇದು ಲೊಕೇಶನ್ ಅನ್ನೋದು ಪತ್ತೆ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ನಾವು ಮೈಂಡ್ ಅಂದ್ಕೊಳ್ಳೆ ಇಲ್ಲೇ ಇದೆ ಅನ್ಕೋತೀವಿ. ಮೈಂಡ್ ಅಲ್ಲೇ ಇದೆಯಾ, ಬೇರೆ ಬೇರೆ ಕಡೆನೂ ತುಂಬ್ಕೊಂಡಿದೆಯಾ, ಇದಿನ್ನೂ ರಿಸರ್ಚ್ ಸ್ಟೇಜಲ್ಲಿದೆ. ಮೈಂಡ್ ಅನ್ನೋದು ಬ್ರೈನ್ ಒಳಗೆ ಇದೆಯಾ, ಬ್ರೈನ್ದೇ ಸಪ್ರೇಟ್ ಇದೆಯಾ ಅಂತೇಳಿ. ಬ್ರೈನಲ್ಲೇ ಇದೆ, ಮೈಂಡ್ ಇದೆ ಅಂದ್ಕೊಂಡು ನಾವು ಒಂದು ಸಂಶೋಧನೆ ಮಾಡೋದಾದರೆ, ಒಂದು ಟಾಕ್ ಮಾಡೋದಾದರೆ, ನೋ ದ ಯೂಸರ್ ಮ್ಯಾನ್ಯುಯಲ್ ಅಂತ ಕರಿತೀವಿ. ಅಂದರೆ ಒಂದು ಮೊಬೈಲ್ ತೊಗೊಂಡಿದ್ದೀರಾ, ಮೊಬೈಲ್ ತಗೊಂಡು ಕೂಡಲೇ ನೀವು ಸ್ವಿಚ್ ಆನ್ ಮಾಡಿಕೊಂಡು ಇಮಿಡಿಯೇಟ್ ವಾಟ್ಸಪ್ ಹಾಕ್ಕೊಂಡು ಫೇಸ್ಬುಕ್ ಹಾಕ್ಕೊಂಡು ಶುರು ಮಾಡಿದ್ರಿಂದ ನಿಮಗೆ ಕಾಲ್ ಮಾಡೋದು ವಾಟ್ಸಪ್ಪು ಫೇಸ್ಬುಕ್ ಬಿಟ್ಟರೆ ಇನ್ನೊಂದು ಆಪ್ರೇಟ್ ಮಾಡೋದು ಗೊತ್ತಿರಲ್ಲ. ಒಬ್ಬ ಹುಡುಗ ಮೊಬೈಲ್ ತೊಗೊಬರ್ತಾನೆ, ಅದು ಆ್ಯಂಡ್ರಾಯ್ಡ್ ಯಾವ ವರ್ಷನ್ ಇದೆ ನೋಡು ಅಂತಂದರೆ ಅವನಿಗೆ ಗೊತ್ತಿಲ್ಲ. ಆ್ಯಂಡ್ರಾಯ್ಡ್ ವರ್ಷನನ್ನು ತನ್ನ ಸೆಟ್ಟಿಂಗ್ಸಲ್ಲಿ ಎಲ್ಲಿ ಹೋಗಿ ನೋಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಯಾವ OS ಇದೆ ನೋಡು ಗೊತ್ತಿಲ್ಲ. OS ಮೀನ್ಸ್ ಈಗ ಲೇಟೆಸ್ಟು ಆಕ್ಸಿಜನ್ OS ಇದೆಯಾ, MIUI OS ಇದೆಯಾ, ವಿವೋ OS ಇದೆಯಾ, ಯಾವ OS ಹಾಕಿದ್ದಾರೆ ನೋಡು, ಅಥವಾ ಕ್ಲೀನ್ UI ಇದೆಯಾ ನೋಡು, ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಯಾಕೆ ಅಂದರೆ ಯೂಸರ್ ಮ್ಯಾನ್ಯಲ್ ನೋಡಿಲ್ಲ. ಒಂದು ಯೂಸರ್ ಮ್ಯಾನ್ಯಲ್ ನೋಡದೇ ಇದ್ದರೆ ಕಾಲನ್ನು ಸೈಲೆಂಟ್ ಮಾಡೋದು ಹೇಗೆ, ವೈಬ್ರೇಟ್ ಮೋಡಿಗೆ ಇಡೋದು ಹೇಗೆ, ಅಲಾರಾಮ್ ಸೆಟ್ ಮಾಡೋದು ಹೇಗೆ ಮಲ್ಟಿಪಲ್ ಆಪ್ಷನ್ಗಳು ನಿಮಗೆ ಗೊತ್ತಾಗಲ್ವೋ, ಬ್ರೈನ್ ಅಷ್ಟೇ. ಬ್ರೈನ್ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲೂ ಯೂಸರ್ ಮ್ಯಾನ್ಯಲ್ ಗೊತ್ತಿರಬೇಕು ನಿಮಗೆ. ಯೂಸರ್ ಮ್ಯಾನ್ಯಲ್ ಒಂದು ಸ್ಯಾಂಪಲ್ ನಿಮಗೆ ಕೊಡೋದಾದರೆ, ಇಟ್ಸ್ ಲೈಕ್ ಎ ಸ್ವರ್ಡ್. ಇದು ಕತ್ತಿ ಇದ್ದಂಗೆ. ಈ ಕತ್ತಿಯನ್ನು ಬಳಸಿ ನೀವು ಇಡೀ ಬೈಲನ್ನು ಸ್ವಚ್ಛಗೊಳಿಸ್ಬೋದು, ಕಂಪ್ಲೀಟ್ ಫೀಲ್ಡ್ ಕ್ಲೀನ್ ಮಾಡ್ಕೊಂಬರ್ಬೋದು. ಆ ಕತ್ತಿಯನ್ನು ಬಳಸಿ ಮರವನ್ನು ಕಡ್ದಾಕ್ಬೋದು, ಕತ್ತಿಯನ್ನು ಬಳಸಿ ಇನ್ನೊಬ್ಬನ ಕೊಲ್ಬೋದು, ಅದೇ ಕತ್ತಿಯನ್ನು ಬಳಸಿ ನಿಮ್ಮನ್ನು ನೀವೇ ಕೊಂದ್ಕೋಬೋದು. ಭಾಳಷ್ಟು ಜನ ಸುಸೈಡ್ ಮಾಡ್ಕೋತಾರೆ ಅಂದರೆ ಈ ಸ್ವರ್ಡನ್ನು ಹೇಗೆ ಯೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ. ಆ ಸ್ವರ್ಡನ್ನು ತಮ್ಮ ಕಡೆ ತಾವೇ ತಿರ್ಸ್ಕೊಂಡು ಇಲ್ಲಿ ಹಾಕ್ಕೋತಾರೆ. ಈ ಸ್ವರ್ಡ್ ತಗೊಂಡು ಕೈ ಮೇಲೆ ಯಾರ್ದೋ ಹೆಸರು ಬರ್ಕೋತಾ ಕೂತ್ಕೋತಾರೆ. ಈ ಸ್ವರ್ಡ್ ಹೇಗೆ ಆಪ್ರೇಟ್ ಮಾಡಬೇಕು ಗೊತ್ತಿಲ್ಲ. ಇದು ತುಂಬ ಶಾರ್ಪ್ ಇದೆ. ಈ ಶಾರ್ಪ್ನೆಸ್ಸನ್ನು ಎಲ್ಲಿಗೆ ಬಳಸಿದರೆ ಪಾಸಿಟಿವ್ ವರ್ಕ್ ಆಗುತ್ತೆ, ಎಲ್ಲಿಗೆ ಬಳಸಿದರೆ ನೆಗೆಟಿವ್ ವರ್ಕ್ ಆಗುತ್ತೆ ನಿಮಗೆ ಗೊತ್ತಿರಬೇಕು. ಯೂಸರ್ ಮ್ಯಾನ್ಯುಯಲ್ ಅಂದರೆ ತುಂಬ ಇದೆ ಬ್ರೈನಲ್ಲಿ. ಡಿಸಿಪ್ಲಿನ್ಗಳು ಕಲಿಬೇಕು, ಆ್ಯಟಿಟ್ಯೂಡ್ ಕಲಿಬೇಕು, ಆ್ಯಪ್ಟಿಟ್ಯೂಡ್ ಕಲಿಬೇಕು. ಇವೆಲ್ಲ ಕಲಿತಾ ಬಂದಾಗ ಅದು ಕಲ್ಚರ್ಡ್ ಆಗುತ್ತೆ. ಅದು ಕಲ್ಚರ್ಡ್ ಆದಾಗ ಅಗ್ರಿಕಲ್ಚರ್, ಏನು ಮೊನ್ನೆ ಫಸ್ಟ್ ಮಾತಾಡಿದ್ದೆ ನಾನು, ಆ ಥರ ಕೃಷಿ ನಡೆಯುತ್ತೆ. ಕೃಷಿ ನಡೆದಾಗ ಉತ್ತಮ ಬೆಳೆ ಬರುತ್ತೆ. ಆ ಬೆಳೆನೇ ನಿಮ್ಮ ಯಶಸ್ಸಾಗಿರುತ್ತೆ.